ರಾಯರ ಬಗ್ಗೆ ಅಪ್ಪಣ್ಣಾಚಾರ್ಯರೇ ಹೇಳ್ತಾರೆ. ಅಪರೋಕ್ಷೀಕೃತ ಶ್ರೀಶಃ, ದೇವರನ್ನು ಕಂಡ ಮಹಾನುಭಾವರು, ಸಾಕ್ಷಾತ್ಕರಿಸಿಕೊಂಡಂತಹ ಮಹಾನುಭಾವರು ಅಂತ. ಇದು ಅವರು ಹೇಳ್ತಾರೆ ಅಂತ ಮಾತ್ರ ಅಲ್ಲ, ಇದನ್ನು ರಾಯರು ಇದಕ್ಕೆ ಮುದ್ರೆಯನ್ನು ಒತ್ತಿದ್ದಾರೆ. ಹೌದು, ಅವರು ಅಪ್ಪಣ್ಣಾಚಾರ್ಯ ಹೇಳಿದ ಸರಿ, ನಾನು ದೇವರನ್ನು ನೋಡಿದ್ದು ಅಂತ ಹೇಳಿದ ಸರಿ, ಅವ್ರು ಹೇಳಿದ ಮಾತಿಗೆಲ್ಲ ಸಾಕ್ಷೀಹ ಯಾಸ್ಯೋತ್ರ ಹಿ ಅಂತ ರಾಯರೇ ಹೇಳ್ತಾ ಇದ್ದಾರೆ. ಇದಕ್ಕೆ ನಮ್ಮ ಹಯಗ್ರೀವ ದೇವರು ಸಾಕ್ಷಿಯಾಗಿದ್ದಾರೆ ಅಂತ. ಹೀಗಾಗಿ ದೇವರನ್ನು ನೋಡಿದ ಮಹಾನುಭಾವರು ರಾಯರು. ಎಷ್ಟು ಜ್ಞಾನ ಅವರಿಗೆ! ಅಂತಹ ಜ್ಞಾನಿಗಳಾದಂತಹ ರಾಯರು ಅವರು ನಮಗೆ ಒಳ್ಳೆಯ ಜ್ಞಾನವನ್ನು ಕೊಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಈ ವಾಹಿನಿಯಿಂದ ನಡೀತಾ ಇರುವ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಸಜ್ಜನ ಸ್ತೋಮಕ್ಕೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ರಾಘವೇಂದ್ರ ಗುರು ಸಾರ್ವಭೌಮರ ಮಂಗಲ ಚರಿತೆಯನ್ನು 1000 ನಾಮಗಳಿಂದ ರಾಯರ ಅಚ್ಛಿನ್ನ ಭಕ್ತರಾಗಿರುವ ಕೃಷ್ಣಾವಧೂತರು ಕೊಂಡಾಡಿದ್ದಾರೆ. ಆ ನಾಮಗಳಲ್ಲಿ ಓಂ ಚಿಂತಿತಪ್ರದಾಯ ನಮಃ. ಚಿತಿ ಅನ್ನುವ ಶಬ್ದಕ್ಕೆ ಜ್ಞಾನ ಅಂತನ್ನುವ ಅರ್ಥ ಇದೆ. ಚಿತಿ ಸಂಜ್ಞಾನೆ ಅನ್ನುವ ಧಾತು. ಸಂಜ್ಞಾನ, ಸಮ್ಯಕ್ ಜ್ಞಾನ, ಒಳ್ಳೆಯ ಜ್ಞಾನ, ನಿರ್ದುಷ್ಟವಾದ ಜ್ಞಾನ ಅನ್ನೋದು ಚಿತಿ ಅನ್ನುವ ಶಬ್ದದ ಅರ್ಥ. ಪ್ರದ ಅಂತಂದರೆ ದ ಅಂದರೆ ಕೊಡುವವ, ಪ್ರ ಅಂತಂದರೆ ಪ್ರಕರ್ಷ, ಹೆಚ್ಚಾಗಿ ಅಂತ ಅರ್ಥ. ಕಾಶ, ಪ್ರಕಾಶ, ಕಾಶತೆ ಅಂದರೆ ಹೊಳಿತದೆ, ಪ್ರಕಾಶತೆ ಚೆನ್ನಾಗಿ ಹೊಳಿತದೆ, ಒಳ್ಳೆಯ ಬೆಳಕನ್ನು ಕೊಡುತ್ತೆ. ಹಾಗೆ ದ ಅಂತಂದರೆ ಕೊಡುವವ, ಪ್ರದ ಅಂದರೆ ಚೆನ್ನಾಗಿ ಕೊಡುವವ. ರಾಯರನ್ನು ಚಿತಿಪ್ರದ ಅಂತ ಕರೀತಾ ಇದ್ದಾರೆ. ಚಿತಿ ಅಂತಂದರೆ ನಿರ್ದುಷ್ಟವಾದಂತಹ ಜ್ಞಾನ, ಬರೀ ಜ್ಞಾನ ಅಲ್ಲ, ನಿರ್ದುಷ್ಟವಾದ ಜ್ಞಾನ. ನಿರ್ದುಷ್ಟವಾದ ಜ್ಞಾನವನ್ನು ಚೆನ್ನಾಗಿ ಕೊಡುವವರು ಅನ್ನೋದು ಚಿತಿಪ್ರದ ಅನ್ನುವ ಶಬ್ದದ ಅರ್ಥ. ಎಷ್ಟು ಚೆನ್ನಾಗಿದೆ ನೋಡಿ. ಅದನ್ನು ಹೇಳುವಾಗಲೇ ಕೃಷ್ಣಾವಧೂತರು ಅಷ್ಟು ಯೋಗ್ಯವಾದ ಪದಗಳನ್ನು ಬಳಸಿ ಹೇಳ್ತಾ ಇದ್ದಾರೆ. ಬರೀ ಜ್ಞಾನ ಅಂತ ಹೇಳಲಿಲ್ಲ, ಸಂಜ್ಞಾನ, ಒಳ್ಳೆಯ ಜ್ಞಾನ. ಒಳ್ಳೆಯ ಜ್ಞಾನ ಅಂತಂದರೆ ಜ್ಞಾನದಲ್ಲಿ ದೋಷ ಇಲ್ಲ. ಜ್ಞಾನದಲ್ಲಿ ದೋಷ ಅಂದರೆ ಗೊಂದಲ ಅನ್ನೋದು ಜ್ಞಾನದಲ್ಲಿರುವ ದೋಷ. ಇದು ಸರಿನೋ ಅದು ಸರಿನೋ ಅನ್ನುವ ಗೊಂದಲ, ಅದು ಜ್ಞಾನದ ದೋಷ. ಅದೇ ರೀತಿಯಲ್ಲಿ ವಿಪರೀತ ಜ್ಞಾನ, ತಪ್ಪಾಗಿ ತಿಳಿಯೋದು, ಅದು ಕೂಡ ಜ್ಞಾನದ ದೋಷ. ಇಂತಹ ಜ್ಞಾನದ ದೋಷ ಇಲ್ಲದೇ ಇರುವ ನಿರ್ದುಷ್ಟವಾದ ಜ್ಞಾನ, ಯಥಾರ್ಥವಾದ ಸತ್ಯವಾದಂತಹ ಜ್ಞಾನ, ವಾಸ್ತವ ಅಂಶವನ್ನು ಚೆನ್ನಾಗಿ ತಿಳಿಸಿಕೊಡುವವರು ಅನ್ನೋದು ಚಿತಿಪ್ರದ ಅನ್ನುವ ಶಬ್ದದ ಅರ್ಥ. ಅವರು ಜ್ಞಾನವನ್ನು ಕೊಡಬೇಕು ಅಂತಾದರೆ ಅವರು ಜ್ಞಾನವಂತರಾಗಬೇಕು. ಅವರು ದೊಡ್ಡ ಜ್ಞಾನಿಗಳು. ಎಂತಹ ಜ್ಞಾನಿಗಳು? ಜ್ಞಾನ ಅಂತಂದರೆ ಸಾಮಾನ್ಯ ಜ್ಞಾನ ಅಲ್ಲ. ಅವರನ್ನು ಹೇಳುವಾಗ ಅಪ್ಪಣ್ಣಾಚಾರ್ಯರು ಹೇಳ್ತಾರೆ, ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಜಃ. ಅಪರೋಕ್ಷೀಕೃತ ಶ್ರೀಶಃ, ದೇವರನ್ನು ಕಂಡವರು. ಅಪರೋಕ್ಷ, ಪರೋಕ್ಷ ಅಂತಂದರೆ ಕಣ್ಣು ಮರೆಯಲ್ಲಿ ಇರುವವ. ಅಪರೋಕ್ಷ ಅಂತಂದರೆ ಕಣ್ಣೆದುರಿನಲ್ಲಿ ಪ್ರತ್ಯಕ್ಷವಾಗಿ ಇರೋದನ್ನು ಅಪರೋಕ್ಷ ಅಂತ ಕರೀತಾ ಇದ್ದಾರೆ. ಅಪರೋಕ್ಷೀಕೃತ ಶ್ರೀಶಃ, ಶ್ರೀಶನನ್ನು, ಲಕ್ಷ್ಮೀಪತಿಯನ್ನು ಸಾಕ್ಷಾತ್ಕರಿಸಿಕೊಂಡವರು, ದೇವರನ್ನು ಸಾಕ್ಷಾತ್ಕರಿಸಿಕೊಂಡವರು ಅನ್ನುವ ಮಾತನ್ನು ಅಪ್ಪಣ್ಣಾಚಾರ್ಯ ಹೇಳ್ತಾರೆ. ಈ ಹೆಗ್ಗಳಿಕೆ ಅದು ಮಾಧ್ವ ಪರಂಪರೆಯಲ್ಲಿಯೇ ಸಾಕಷ್ಟು ಜನರಿಗೆ ಇದೆ. ಮಧ್ವಾಚಾರ್ಯರು ಅವರು ಎಂತಹ ತತ್ವವನ್ನು ಹೇಳ್ತಾರೆ. ಅವರು ಹೇಳ್ತಾರೆ, ನಾನು ದೇವರನ್ನು ನೋಡಿದ್ದೇನೆ. ಅವರು ಬದರಿಕಾಶ್ರಮಕ್ಕೆ ಹೋದವರು, ಅಲ್ಲಿದ ವೇದವ್ಯಾಸ ದೇವರು ಬಂದು ನನ್ನನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅವರ ಆದೇಶದಂತೆ
ನಾನು ಊರ್ಧ್ವ ಬದರಿಗೆ ಹೋಗ್ತೇನೆ ಅಂತ ಹೇಳಿ ಊರ್ಧ್ವ ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ಇರುವಂತಹ ವೇದವ್ಯಾಸ ದೇವರನ್ನು ಹಾಗೆ ತಾಪಸ ರೂಪದಲ್ಲಿರುವಂತಹ ನಾರಾಯಣನನ್ನು ನೋಡಿ ಅವರ ಸೇವೆಯನ್ನು ಮಾಡಿ ಅವರ ಸೇವೆಯ ಕುರುಹಾಗಿ ಅಲ್ಲಿದ ಆ ದೇವರು ಕೊಟ್ಟಿರುವ ವ್ಯಾಸ ಮುಷ್ಟಿಯನ್ನು ಸ್ವೀಕರಿಸಿಕೊಂಡು ಬಂದಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿ ಸತ್ಯತೀರ್ಥರು ಅವರನ್ನು ಹಿಂಬಾಲಿಸಿಕೊಂಡು ಹೋಗಿದ್ದಾರೆ. ಅವರನ್ನು ಮುಟ್ಟಲಿಕ್ಕೇ ಆಗಲಿಲ್ಲ, ಅಷ್ಟು ದೂರಕ್ಕೆ ಸಾಗಿದ್ದಾರೆ ಮಧ್ವಾಚಾರ್ಯರು. ಹೀಗೆ ದೇವರನ್ನು ನೋಡಿ ಬಂದವರು, ನೋಡಿದವರು, ನೋಡ್ತಾ ಇರುವವರು ಮಧ್ವಾಚಾರ್ಯರು. ಇವತ್ತಿಗೂ ಮಧ್ವಾಚಾರ್ಯರಿದ್ದಾರೆ. ಸರಸಭಾರತಿ ವಿಲಾಸದಲ್ಲಿ ವಾದಿರಾಜರು ಹೇಳುತ್ತಾರೆ, ದೇವತಾಮಾನದಿಂದ 100 ವರ್ಷ ಕಳೆಯುವಲ್ಲಿಯ ತನಕವೂ ಕೂಡ ಮಧ್ವಾಚಾರ್ಯರು ಬದರಿಕಾಶ್ರಮದಲ್ಲಿ ಅದೇ ರೂಪದಿಂದ ಅವತಾರ ಮಾಡಿದ ರೂಪದಿಂದಲೇ ಇರುತ್ತಾರೆ. ದೇವಮಾನದಲ್ಲಿ 100 ವರ್ಷ ಅಂತಂದರೆ ಮನುಷ್ಯಮಾನದಲ್ಲಿ 36,000 ವರ್ಷ. ಈಗ 750 ವರ್ಷ ಆದದ್ದಷ್ಟೇ. 36,000 ವರ್ಷಗಳ ತನಕ ಊರ್ಧ್ವ ಬದರಿಯಲ್ಲಿ ವೇದವ್ಯಾಸ ದೇವರ ಸಮ್ಮುಖದಲ್ಲಿದ್ದು ಅವರಿಂದ ಅಧ್ಯಯನವನ್ನು ಮಾಡಿ ಅನಂತರದಲ್ಲಿ ಸ್ವೀಯಂ ಲೋಕಂ ಗಮಿಷ್ಯತಿ, ತಮ್ಮ ಲೋಕ ಸತ್ಯಲೋಕಕ್ಕೆ ಅವರು ತೆರಳುತ್ತಾರೆ, ಈ ಶರೀರವನ್ನು ಪರಿತ್ಯಜಿಸ್ತಾರೆ ಅಂತ. ಅಲ್ಲಿಯ ತನಕವೂ ಕೂಡ ಇದೇ ಶರೀರದಿಂದ ಅವರು ಇರ್ತಾರೆ ಭೂಮಿಯಲ್ಲಿ ಅನ್ನುವ ಮಾತನ್ನು ವಾದಿರಾಜರು ತಿಳಿಸ್ತಾ ಇದ್ದಾರೆ. ಹೀಗೆ ದೇವರನ್ನು ನೋಡ್ತಾ ಇರುವವರು ಮಧ್ವಾಚಾರ್ಯರು. ಅವರು ಹೇಳ್ತಾರೆ, ನಾನು ದೇವರನ್ನು ನೋಡಿದ್ದೇನೆ, ಯಾರು ನನ್ನ ಹತ್ರ ಬರ್ತಾರೆ, ನಾನು ಹೇಳಿದ್ದನ್ನು ಪಾಲಿಸ್ತಾರೆ, ಅವರಿಗೂ ದೇವರನ್ನು ತೋರಿಸ್ತೇನೆ. ಇದೇ ಮಾರ್ಗದಲ್ಲಿ ಅನೇಕ ಮಹನೀಯರು ಬಂದಿದ್ದಾರೆ. ವಾದಿರಾಜರು, ಟೀಕಾಕೃತ್ಪಾದರು, ಶ್ರೀಪಾದರಾಜರು, ವ್ಯಾಸರಾಜರು, ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಜಗನ್ನಾಥದಾಸರು, ಇವರೆಲ್ಲರೂ ಕೂಡ ದೇವರನ್ನು ನೋಡಿದವರು. ವಿಜಯದಾಸರು ತಮ್ಮ ದೇವರ ನಾಮದಲ್ಲಿ ಹೇಳ್ತಾರೆ, ಎಷ್ಟು ಜನ್ಮದ ಪುಣ್ಯ ಬಂದೊದಗೀತೋ, ಎಷ್ಟು ಧನ್ಯರು ನಮ್ಮ ಹಿರಿಯರು, ನಮ್ಮನ್ನು ಎಷ್ಟು ಜನ ಹರಿಸಿದ್ದಾರೆ, ವಿಜಯ ವಿಠ್ಠಲನ ಕಂಡೆ, ದೇವರನ್ನು ನಾನು ನೋಡಿದ್ದೇನೆ, ಸಾಕ್ಷಾತ್ಕರಿಸಿಕೊಂಡಿದ್ದೇನೆ, ದೇವರ ನಾಮದಲ್ಲಿ ವಿಜಯದಾಸರೇ ಹೇಳ್ತಾ ಇದ್ದಾರೆ. ಹಾಗೆ ಅನೇಕ ಮಹನೀಯರು ಅವರು ದೇವರನ್ನು ಸಾಕ್ಷಾತ್ಕರಿಸಿಕೊಂಡಿದ್ದಾರೆ. ರಾಯರ ಬಗ್ಗೆ ಅಪ್ಪಣ್ಣಾಚಾರ್ಯರೇ ಹೇಳ್ತಾರೆ, ಅಪರೋಕ್ಷೀಕೃತ ಶ್ರೀಶಃ, ದೇವರನ್ನು ಕಂಡ ಮಹಾನುಭಾವರು, ಸಾಕ್ಷಾತ್ಕರಿಸಿಕೊಂಡಂತಹ ಮಹಾನುಭಾವರು ಅಂತ. ಇದು ಅವರು ಹೇಳ್ತಾರೆ ಅಂತ ಮಾತ್ರ ಅಲ್ಲ, ಇದನ್ನು ರಾಯರು ಇದಕ್ಕೆ ಮುದ್ರೆಯನ್ನು ಒತ್ತಿದ್ದಾರೆ. ಹೌದು, ಅವರು ಅಪ್ಪಣ್ಣಾಚಾರ್ಯ ಹೇಳಿದ ಸರಿ, ನಾನು ದೇವರನ್ನು ನೋಡಿದ್ದು ಅಂತ ಹೇಳಿದ ಸರಿ, ಅವ್ರು ಹೇಳಿದ ಮಾತಿಗೆಲ್ಲ ಸಾಕ್ಷೀಹ ಯಾಸ್ಯೋತ್ರ ಹಿ ಅಂತ ರಾಯರೇ ಹೇಳ್ತಾ ಇದ್ದಾರೆ. ಇದಕ್ಕೆ ನಮ್ಮ ಹಯಗ್ರೀವ ದೇವರು ಸಾಕ್ಷಿಯಾಗಿದ್ದಾರೆ ಅಂತ. ಹೀಗಾಗಿ ದೇವರನ್ನು ನೋಡಿದ ಮಹಾನುಭಾವರು ರಾಯರು. ಎಷ್ಟು ಜ್ಞಾನ ಅವರಿಗೆ! ಅಂತಹ ಜ್ಞಾನಿಗಳಾದಂತಹ ರಾಯರು ಅವರು ನಮಗೆ ಒಳ್ಳೆಯ ಜ್ಞಾನವನ್ನು ಕೊಡ್ತಾರೆ. ದೀಪ ಸಂಯೋಜನಾ ಜ್ಞಾನಂ ಪುತ್ರ ಲಾಭೋ ಭವೇ ಧ್ರುವಂ. ರಾಯರ ಸಮ್ಮುಖದಲ್ಲಿ ದೀಪ ಪ್ರಜ್ವಾಲನೆಯನ್ನು ಮಾಡಿದರೆ ಆವಾಗ ಸಂತಾನ ಆಗತ್ತೆ, ಜ್ಞಾನ ಸಂತಾನ ಆಗತ್ತೆ. ಹೇಗೆ ನಿರಂತರವಾಗಿ ದೀಪಜ್ವಾಲೆ ಉರಿತಾ ಇರ್ತದೆ, ಹಾಗೆ ನಿರಂತರವಾಗಿ ನಮಗೆ ಜ್ಞಾನ ಜ್ವಾಲೆ ಅದು ಉರಿಯುತ್ತೆ. ಸಂತತಿ ಹಾಗೆ ಅವಿಚ್ಛಿನ್ನವಾದ ಸಂತತಿಯು ಬೆಳೀತದೆ ಅನ್ನೋದು ಒಂದು ಅರ್ಥ. ಅದೇ ರೀತಿಯಲ್ಲಿ ಜ್ಞಾನಲಾಭ ಆಗ್ತದೆ ಅಂತನ್ನೋದು ಮತ್ತೊಂದರ್ಥ. ಹಾಗೆ ಜ್ಞಾನವನ್ನು ಕೊಡುವಂತಹ ಮಹಾನುಭಾವರು ರಾಯರು. ಜ್ಞಾನವನ್ನು ಕೊಡ್ತಾರೆ, ಅವರ ಸೇವೆಯನ್ನು ಮಾಡಿದಾಗ ಜ್ಞಾನವನ್ನು ಕೊಡ್ತಾರೆ. ಎಷ್ಟೋ ಜನ ಗ್ರಂಥ ಅರ್ಥ ಆಗದೇ ಇದ್ದಾಗ ರಾಯರ ಸೇವೆಯನ್ನು ಮಾಡಿ ಅವರ ಅನುಗ್ರಹದಿಂದ ಗ್ರಂಥವನ್ನು ಅರ್ಥ ಮಾಡಿಕೊಂಡದ್ದಿದೆ. ಓದಿದಾಗ ಅರ್ಥ ಆಗ್ತಾ ಇರೋದಿಲ್ಲ. ಹೇಗೆ ಅರ್ಥ ಆಗಬೇಕು? ರಾಯರ ಸೇವೆಯನ್ನು ಮಾಡಬೇಕು. ರಾಯರ ಸೇವೆಯನ್ನು ಮಾಡಿದರೆ ಆವಾಗ ಓದಿದರೆ ಅರ್ಥ ಆಗುತ್ತೆ. ಇದನ್ನು ಸಾಕಷ್ಟು ಜನ ಅನುಭವಿಸಿದ್ದಿದೆ, ಆ ಫಲವನ್ನು ಅನುಭವಿಸಿದ್ದಿದೆ. ಅವರ ಅವತಾರ ಕಾಲದಲ್ಲಿಯೂ ಕೂಡ ಎಂತಹ ಜ್ಞಾನವನ್ನು ಕೊಡುತ್ತಾರೆ. ದಿವಾನ ವೆಂಕಣ್ಣ ಅನ್ನುವ ಕಥೆಯನ್ನು ನಾವು ಕೇಳುತ್ತೇವೆ. ಆ ವೆಂಕಣ್ಣ ಅವನು ತಲೆಗೆ ಏನು ವಿದ್ಯೆ ಇಲ್ಲ ಅಂತ ಹೇಳಿ ಅವರ ಮನೆಯವರು ಹೇಳಿದ್ದಕ್ಕೆ ದನ ಕಾಯ್ಕೊಂಡಿರುತ್ತಾನೆ. ರಾಯರು ಸಂಚಾರ ಮಾಡ್ತಾ ದಾರಿಯಲ್ಲಿ ಬಂದಾಗ ನಿನ್ನ ಹೆಸರೇನು ಅಂತ ಕೇಳ್ತಾರೆ. ಆವಾಗ ಏನು ಮಾಡ್ತಾ ಇದ್ದಿ ಅಂತ ಕೇಳ್ತಾರೆ. ಹೀಗೆ ದನ ಕಾಯ್ತಾ ಇದ್ದೇನೆ. ಏನು ಓದಿದಿ?
ಏನು ಓದಿಲ್ಲ, ನಂಗೆ ತಲೆ ಏನು ಹತ್ತಲ್ಲ ಗುರುಗಳೇ ಅಂತಂತಾರೆ. ಆವಾಗ ರಾಯರಂತಾರೆ, ಏನು ಚಿಂತೆ ಮಾಡಬೇಡ, ನನ್ನ ಹೆಸರನ್ನು ಹೇಳು, ನಿನ್ನ ಕಷ್ಟ ಬಂದಾಗ ನನ್ನ ಹೆಸರನ್ನು ಹೇಳು ಅಂತ ಹೇಳ್ತಾರೆ. ನವಾಬ ದಾರಿಯಲ್ಲಿ ಬಂದಾಗ ಪತ್ರ ಬರುತ್ತೆ. ಪತ್ರ ಬಂದಾಗ ಪತ್ರವನ್ನು ಈ ವೆಂಕಣ್ಣನ ನೋಡಿ ಕರೀತಾನೆ, ಪತ್ರವನ್ನು ಓದು ಅಂತ ಹೇಳ್ತಾನೆ. ಈ ವೆಂಕಣ್ಣ ಅಂತಾನೆ, ನನಗೆ ಓದ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾನೆ. ಹೊಡೆಸ್ತೇನೆ ನಿನಗೆ ಅಂತ ಹೇಳ್ತಾನೆ. ಹೆದರಿಕೆ ಆಗುತ್ತೋ ಅವನಿಗೆ. ತೊಂದರೆ ಉಂಟಾದಾಗ ಗುರುಗಳು ಸ್ಮರಣೆ ಮಾಡಲಿಕ್ಕೆ ಹೇಳಿದರು. ಅದಕ್ಕೆ ರಾಯರ ಸ್ಮರಣೆಯನ್ನು ಮಾಡ್ತಾನೆ. ಶ್ರೀರಾಘವೇಂದ್ರಾಯ ನಮಃ ಅಂತ ಸ್ಮರಣೆ ಮಾಡ್ತಾನೆ. ಸ್ಮರಣೆ ಮಾಡ್ತಾ ಇದ್ದ ಹಾಗೆ ಬರೆದದ್ದನ್ನು ಸುಲಭವಾಗಿ ಓದಿಬಿಡುತ್ತಾನೆ. ಅವರ ಸ್ಮರಣೆಗೆ ಅಂತಹ ಶಕ್ತಿ ಇದೆ. ಹೀಗಾಗಿ ಅದನ್ನು ತೋರಿಸಿಕೊಟ್ಟಿದ್ದಾರೆ ರಾಯರು. ಅದನ್ನು ನೋಡಿ ಬಹಳ ಸಂತೋಷ, ಒಳ್ಳೆಯ ವಾರ್ತೆ ಬಂದಿರುತ್ತೆ, ಅವನಿಗೆ ಗಂಡು ಮಗು ಹುಟ್ಟಿದ್ದಾನೆ, ಅದೇ ರೀತಿಯಲ್ಲಿ ಅವರಿಗೆ ಅವರ ಸೈನಿಕರು ಜೀವನ ಸಂಪಾದಿಸಿಕೊಂಡಿದ್ದಾರೆ ಅನ್ನುವ ವಾರ್ತೆಯನ್ನು ಕೇಳ್ತಾ ಇದ್ದಾನೆ. ಆ ಪತ್ರದ ಮುಖಾಂತರ ನವಾಬ ಕೇಳಿದ್ದಾನೆ. ಬಹಳ ಸಂತೋಷ ಆಯಿತು. ನಿನಗೆ ನನ್ನ ಆಸ್ಥಾನದಲ್ಲಿ ಕೆಲಸ ಕೊಡುತ್ತೇನೆ ಅಂತ ಹೇಳಿ ಅವನನ್ನು ಕರೆದುಕೊಂಡು ಹೋಗಿ ಅವನ ನಂತರದಲ್ಲಿ ದಿವಾನನ್ನೇ ಮಾಡ್ತಾ ಇದ್ದಾನೆ. ಆ ರೀತಿಯಲ್ಲಿ ರಾಯರ ಅನುಗ್ರಹ ಅಂತಂದರೆ ಮಿಗಿಲಾದ ಅನುಗ್ರಹ, ಒಳ್ಳೆ ಜ್ಞಾನವನ್ನು ಕೊಡುವಂಥವರು ರಾಯರು. ಹೀಗಾಗಿ ಚಿತಿಪ್ರದ ಅಂತ, ಜ್ಞಾನಪ್ರದ ಅಂತ ರಾಯರನ್ನು ಕೊಂಡಾಡ್ತಾ ಇದ್ದಾರೆ. ಮುಂದಿನ ನಾಮದ ಚಿಂತನೆಯನ್ನು ಮುಂದೆ ಮಾಡೋಣ ಅಂತ ಹೇಳ್ತಾ ಶ್ರೀ ಗುರು ಮಧ್ವೇಶ ಅರ್ಪಣಮಸ್ತು.